ನಮ್ಮ ಶಸ್ತ್ರಾಸ್ತ್ರಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆದರೆ ಇದರ ಮಧ್ಯೆ CDS ನೀಡಿದ ಆ ಒಂದು ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಾರತದ ಯುದ್ಧ ವಿಮಾನಗಳಿಗೆ ಹಾನಿಯಾಗಿತ್ತ? CDS ಹೇಳಿಕೆ ಬೆನ್ನಲ್ಲೇ ಕೆರಳಿದ ಕಾಂಗ್ರೆಸ್. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಭಾರತಕ್ಕೆ ನಷ್ಟವಾಗಿದೆ ಅಂತ CDS ಹೇಳಿದ್ದಾರಂತೆ. ಅದೇ ವಿಚಾರ ದೇಶದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ರು. ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಸಿಂಗಾಪುರದಲ್ಲಿ CDS ಸ್ವಲ್ಪ ಯುದ್ಧ ವಿಮಾನಕ್ಕೆ ಲಾಸ್ ಆಗಿದೆ ಎಂದಿದ್ದಾರೆ. ಈ ಬಿಜೆಪಿ ಅಂಧಭಕ್ತರು CDS ಅನ್ನೇ ದೇಶದ್ರೋಹಿ ಅಂತಾರೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ತಕ್ಷಣ ಅಧಿವೇಶನ ಕರೆಯಿರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ. ಹೇಳ್ಕೊಂಡು ಏನಾಗ್ತಾ ಇದೆ? ನಮ್ಮ ದೇಶದ ವಿದೇಶಾಂಗ ನೀತಿಯನ್ನ ಅಡ ಇಟ್ಟಿದ್ದೀರಾ ಟ್ರಂಪ್ ಹತ್ರ. ಹೂ ಇಸ್ ಹಿ ಟು ಡಿಕ್ಟೇಟ್? ಕಾಶ್ಮೀರ್ ವಾಸ್ ಅ ಬೈಲ್ಯಾಟ್ರಲ್ ಇಶ್ಯೂ. ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡೋದಕ್ಕೆ ಕಾರಣ ಯಾರು? ಮತ್ತೆ ಡೆಲಿಗೇಷನ್ ಬೇರೆ ಕಳಿಸೋದು. ಮೋದಿ ಅವರ ವಿಶ್ವಗುರು ಸ್ಟೇಟಸ್ ಏನಾಯ್ತಪ್ಪ? ಇವತ್ತು ಡೆಲಿಗೇಷನ್ ಹೋಗ್ಬೇಕಂದ್ರೆ ನೀವು ಸಂಪೂರ್ಣವಾಗಿ ಯು ಹ್ಯಾವ್ ಫೇಲ್ಡ್ ಇನ್ ಯುವರ್ ಫಾರಿನ್ ಪಾಲಿಸಿ. ಈಗ ಇವತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅವರು ಇವತ್ತು ಏನು ದೇಶದ್ರೋಹಿಗಳು ಆಗ್ತಾರ? ಇವರು ಈ BJP ಅಂಧಭಕ್ತಗಳು ಇದಾರಲ್ಲ, ಅಂದರೆ ಅವರು ಇವಾಗ ದೇಶದ್ರೋಹಿನಾ? ಸರ್ಕಾರದ ತದ್ವಿರುದ್ಧವಾಗಿ ಏನೋ ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಕೇಂದ್ರ ಸರ್ಕಾರದ ಜೊತೆ ಭಯೋತ್ಪಾದನೆ ವಿರುದ್ಧ ಇದ್ದೇವೆ. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ನಾನು. ವಿ ಆರ್ ವಿತ್ ಯು ಟು ಫೈಟ್ ಅಗೇನ್ಸ್ಟ್ ಟೆರರಿಸಮ್, ಬಟ್ ಯು ಡಿಸೈಡ್ ದ ಫಾರಿನ್ ಪಾಲಿಸಿ, ನಾಟ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಮೋದಿ ಸರ್ಕಾರದ ಮುಖವಾಡ ಕಳಚಿ ಬಿದ್ದಿದೆ. ತಕ್ಷಣ ವಿಶೇಷ ಅಧಿವೇಶನ ಕರೆಯಲು ಖರ್ಗೆ ಪಟ್ಟು. CDS ಹೇಳಿಕೆ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಕೆರಳಿದ್ದಾರೆ. ಶೀಘ್ರವೇ ವಿಶೇಷ ಅಧಿವೇಶನ ಕರೆದು ಯುದ್ಧದಲ್ಲಾದ ನಷ್ಟದ ಬಗ್ಗೆ ಚರ್ಚೆ ನಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಕಾರ್ಗಿಲ್ ಸಮರದ ವೇಳೆ ಯುದ್ಧ ಸಿದ್ಧತೆ ಬಗ್ಗೆ ಪರಾಮರ್ಶೆ ನಡೆಸಿದೆಯಂತೆ. ಸೇನಾ ಪಡೆಗಳ ಪೂರ್ವ ಸಿದ್ಧತೆ ಎಷ್ಟರ ಮಟ್ಟಿಗೆ ನಡೆದಿತ್ತು ಎಂಬ ಬಗ್ಗೆ ಸಮಗ್ರ ಪರಿಶೀಲನೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಸರ್ಕಾರ ಜನರಿಗೆ ಸುಳ್ಳು ಮಾಹಿತಿ ನೀಡಿದೆ. ಯಾವುದೇ ಹಾನಿಯಾಗಿಲ್ಲ ಎಂಬಂತೆ ಬಿಂಬಿಸಿದೆ. ಆದರೆ ಸೇನಾ ಪಡೆಗಳ ಮುಖ್ಯಸ್ಥರೇ ವಿಮಾನ ಪತನದ ಸಂಗತಿಯನ್ನು ಒಪ್ಪಿಕೊಂಡಿದ್ದಾರೆ. ಮೋದಿ ಸರ್ಕಾರ ಮುಖವಾಡ ಕಳಚಿಬಿದೆ. ಖಾಸಗಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಅನಿಲ್ ಚೌಹಾಣ್ ಯುದ್ಧ ಭೂಮಿಕೆಯಲ್ಲಿ ಎಷ್ಟು ನಷ್ಟವಾಯಿತು ಎಂಬುದು ಮುಖ್ಯವಲ್ಲ, ಏಕೆ ಮತ್ತು ಹೇಗೆ ನಷ್ಟವಾಯಿತು ಎಂಬುದನ್ನ ಅರ್ಥ ಮಾಡಿಕೊಂಡು ನಮ್ಮ ಕಡೆಯಿಂದಾದ ತಪ್ಪು ಯಾವುದು ಎಂಬುದನ್ನ ಸರಿಪಡಿಸಿಕೊಳ್ಳುವುದು ಮುಖ್ಯವೇ ಹೊರತು ಸಂಖ್ಯೆಗಳಲ್ಲ ಎಂದಿದ್ರು. ಆ ಮೂಲಕ ನಮ್ಮ ವಾಯುಪಡೆಗೆ ನಷ್ಟವಾಗಿದೆ ಅಂತ ಪರೋಕ್ಷವಾಗಿ ಒಪ್ಪಿಕೊಂಡ್ರು. ಆದ್ರೆ ಯುದ್ಧ ವಿಮಾನಗಳು ನಾಶವಾಗಿವೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆಪರೇಷನ್ ಸಿಂಧೂರದ ಬಗ್ಗೆ ಭಾರತೀಯರಿಗೆ ಹೆಮ್ಮೆ ಇದ್ದೇ ಇದೆ. ಭರ್ಜರಿ ಕಾರ್ಯಾಚರಣೆ ಬಳಿಕ ನಮ್ಮ ಶಸ್ತ್ರಾಸ್ತ್ರಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆದರೆ ಇದರ ಮಧ್ಯೆ CDS ನೀಡಿದ ಆ ಒಂದು ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಾರತದ ಯುದ್ಧ ವಿಮಾನಗಳಿಗೆ ಹಾನಿಯಾಗಿತ್ತ? CDS ಹೇಳಿಕೆ ಬೆನ್ನಲ್ಲೇ ಕೆರಳಿದ ಕಾಂಗ್ರೆಸ್. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಭಾರತಕ್ಕೆ ನಷ್ಟವಾಗಿದೆ ಅಂತ CDS ಹೇಳಿದ್ದಾರಂತೆ. ಅದೇ ವಿಚಾರ ದೇಶದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ರು. ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಸಿಂಗಾಪುರದಲ್ಲಿ CDS ಸ್ವಲ್ಪ ಯುದ್ಧ ವಿಮಾನಕ್ಕೆ ಲಾಸ್ ಆಗಿದೆ ಎಂದಿದ್ದಾರೆ. ಈ ಬಿಜೆಪಿ ಅಂಧಭಕ್ತರು CDS ಅನ್ನೇ ದೇಶದ್ರೋಹಿ ಅಂತಾರೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ತಕ್ಷಣ ಅಧಿವೇಶನ ಕರೆಯಿರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ. ಹೇಳ್ಕೊಂಡು ಏನಾಗ್ತಾ ಇದೆ? ನಮ್ಮ ದೇಶದ ವಿದೇಶಾಂಗ ನೀತಿಯನ್ನ ಅಡ ಇಟ್ಟಿದ್ದೀರಾ ಟ್ರಂಪ್ ಹತ್ರ. ಹೂ ಇಸ್ ಹಿ ಟು ಡಿಕ್ಟೇಟ್? ಕಾಶ್ಮೀರ್ ವಾಸ್ ಅ ಬೈಲ್ಯಾಟ್ರಲ್ ಇಶ್ಯೂ.
ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡೋದಕ್ಕೆ ಕಾರಣ ಯಾರು? ಮತ್ತೆ ಡೆಲಿಗೇಷನ್ ಬೇರೆ ಕಳಿಸೋದು. ಮೋದಿಯವರ ವಿಶ್ವಗುರು ಸ್ಟೇಟಸ್ ಏನಾಯ್ತಪ್ಪ? ಇವತ್ತು ಡೆಲಿಗೇಷನ್ ಹೋಗ್ಬೇಕಂದ್ರೆ ನೀವು ಸಂಪೂರ್ಣವಾಗಿ ಯು ಹ್ಯಾವ್ ಫೇಲ್ಡ್ ಇನ್ ಯುವರ್ ಫಾರಿನ್ ಪಾಲಿಸಿ. ಈಗ ಇವತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅವರು ಇವತ್ತು ಏನು ದೇಶದ್ರೋಹಿಗಳು ಆಗ್ತಾರ? ಇವರು ಈ BJP ಅಂಧಭಕ್ತಗಳು ಇದ್ದಾರಲ್ಲ, ಅಂದರೆ ಅವರು ಇವಾಗ ದೇಶದ್ರೋಹಿನಾ? ಸರ್ಕಾರದ ತದ್ವಿರುದ್ಧವಾಗಿ ಏನೋ ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಕೇಂದ್ರ ಸರ್ಕಾರದ ಜೊತೆ ಭಯೋತ್ಪಾದನೆ ವಿರುದ್ಧ ಇದ್ದೇವೆ. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ನಾನು, ವಿ ಆರ್ ವಿತ್ ಯು ಟು ಫೈಟ್ ಅಗೇನ್ಸ್ಟ್ ಟೆರರಿಸಮ್, ಬಟ್ ಯು ಡಿಸೈಡ್ ದ ಫಾರಿನ್ ಪಾಲಿಸಿ, ನಾಟ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಮೋದಿ ಸರ್ಕಾರದ ಮುಖವಾಡ ಕಳಚಿ ಬಿದ್ದಿದೆ. ತಕ್ಷಣ ವಿಶೇಷ ಅಧಿವೇಶನ ಕರೆಯಲು ಖರ್ಗೆ ಪಟ್ಟು. ಸೀರಿಯಸ್ ಹೇಳಿಕೆ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಕೆರಳಿದ್ದಾರೆ. ಶೀಘ್ರವೇ ವಿಶೇಷ ಅಧಿವೇಶನ ಕರೆದು ಯುದ್ಧದಲ್ಲಾದ ನಷ್ಟದ ಬಗ್ಗೆ ಚರ್ಚೆ ನಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಕಾರ್ಗಿಲ್ ಸಮರದ ವೇಳೆ ಯುದ್ಧ ಸಿದ್ಧತೆ ಬಗ್ಗೆ ಪರಾಮರ್ಶೆ ನಡೆಸಿದೆಯಂತೆ. ಸೇನಾ ಪಡೆಗಳ ಪೂರ್ವ ಸಿದ್ಧತೆ ಎಷ್ಟರ ಮಟ್ಟಿಗೆ ನಡೆದಿತ್ತು ಎಂಬ ಬಗ್ಗೆ ಸಮಗ್ರ ಪರಿಶೀಲನೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಸರ್ಕಾರ ಜನರಿಗೆ ಸುಳ್ಳು ಮಾಹಿತಿ ನೀಡಿದೆ. ಯಾವುದೇ ಹಾನಿಯಾಗಿಲ್ಲ ಎಂಬಂತೆ ಬಿಂಬಿಸಿದೆ. ಆದರೆ ಸೇನಾ ಪಡೆಗಳ ಮುಖ್ಯಸ್ಥರೇ ವಿಮಾನ ಪತನದ ಸಂಗತಿಯನ್ನು ಒಪ್ಪಿಕೊಂಡಿದ್ದಾರೆ. ಮೋದಿ ಸರ್ಕಾರ ಮುಖವಾಡ ಕಳಚಿಬಿಟ್ಟಿದೆ. ಖಾಸಗಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಅನಿಲ್ ಚೌಹಾಣ್ ಯುದ್ಧ ಭೂಮಿಕೆಯಲ್ಲಿ ಎಷ್ಟು ನಷ್ಟವಾಯಿತು ಎಂಬುದು ಮುಖ್ಯವಲ್ಲ, ಏಕೆ ಮತ್ತು ಹೇಗೆ ನಷ್ಟವಾಯಿತು ಎಂಬುದನ್ನ ಅರ್ಥ ಮಾಡಿಕೊಂಡು ನಮ್ಮ ಕಡೆಯಿಂದಾದ ತಪ್ಪು ಯಾವುದು ಎಂಬುದನ್ನ ಸರಿಪಡಿಸಿಕೊಳ್ಳುವುದು ಮುಖ್ಯವೇ ಹೊರತು ಸಂಖ್ಯೆಗಳಲ್ಲ ಎಂದಿದ್ರು. ಆ ಮೂಲಕ ನಮ್ಮ ವಾಯುಪಡೆಗೆ ನಷ್ಟವಾಗಿದೆ ಅಂತ ಪರೋಕ್ಷವಾಗಿ ಒಪ್ಪಿಕೊಂಡ್ರು. ಆದ್ರೆ ಯುದ್ಧ ವಿಮಾನಗಳು ನಾಶವಾಗಿವೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರದ ಬಗ್ಗೆ ಭಾರತೀಯರಿಗೆ ಹೆಮ್ಮೆ ಇದ್ದೇ ಇದೆ. ಭರ್ಜರಿ ಕಾರ್ಯಾಚರಣೆ ಬಳಿಕ ನಮ್ಮ ಶಸ್ತ್ರಾಸ್ತ್ರಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆದರೆ ಇದರ ಮಧ್ಯೆ CDS ನೀಡಿದ ಆ ಒಂದು ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಾರತದ ಯುದ್ಧ ವಿಮಾನಗಳಿಗೆ ಹಾನಿಯಾಗಿತ್ತ? ಸಿಡಿಎಸ್ ಹೇಳಿಕೆ ಬೆನ್ನಲ್ಲೇ ಕೆರಳಿದ ಕಾಂಗ್ರೆಸ್. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಭಾರತಕ್ಕೆ ನಷ್ಟವಾಗಿದೆ ಅಂತ ಸಿಡಿಎಸ್ ಹೇಳಿದ್ದಾರಂತೆ. ಅದೇ ವಿಚಾರ ದೇಶದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ರು. ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಸಿಂಗಾಪುರದಲ್ಲಿ ಸಿಡಿಎಸ್ ಸ್ವಲ್ಪ ಯುದ್ಧ ವಿಮಾನಕ್ಕೆ ಲಾಸ್ ಆಗಿದೆ ಎಂದಿದ್ದಾರೆ. ಈ ಬಿಜೆಪಿ ಅಂಧಭಕ್ತರು ಸಿಡಿಎಸ್ ಅನ್ನೇ ದೇಶದ್ರೋಹಿ ಅಂತಾರೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ತಕ್ಷಣ ಅಧಿವೇಶನ ಕರೆಯಿರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ. ಹೇಳ್ಕೊಂಡು ಏನಾಗ್ತಾ ಇದೆ? ನಮ್ಮ ದೇಶದ ವಿದೇಶಾಂಗ ನೀತಿಯನ್ನ ಅಡ ಇಟ್ಟಿದ್ದೀರಾ ಟ್ರಂಪ್ ಹತ್ರ. ಹೂ ಇಸ್ ಹಿ ಟು ಡಿಕ್ಟೇಟ್? ಕಾಶ್ಮೀರ್ ವಾಸ್ ಅ ಬೈಲ್ಯಾಟ್ರಲ್ ಇಶ್ಯೂ. ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡೋದಕ್ಕೆ ಕಾರಣ ಯಾರು? ಮತ್ತೆ ಡೆಲಿಗೇಷನ್ ಬೇರೆ ಕಳಿಸೋದು. ಮೋದಿಯವರ ವಿಶ್ವಗುರು ಸ್ಟೇಟಸ್ ಏನಾಯ್ತಪ್ಪ? ಇವತ್ತು ಡೆಲಿಗೇಷನ್ ಹೋಗ್ಬೇಕಂದ್ರೆ ನೀವು ಸಂಪೂರ್ಣವಾಗಿ ಯು ಹ್ಯಾವ್ ಫೇಲ್ಡ್ ಇನ್ ಯುವರ್ ಫಾರಿನ್ ಪಾಲಿಸಿ. ಈಗ ಇವತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅವರು ಇವತ್ತು ಏನು ದೇಶದ್ರೋಹಿಗಳು ಆಗ್ತಾರ? ಇವರು ಈ BJP ಅಂಧಭಕ್ತಗಳು ಇದ್ದಾರಲ್ಲ, ಅಂದರೆ ಅವರು ಇವಾಗ ದೇಶದ್ರೋಹಿನಾ? ಸರ್ಕಾರದ ತದ್ವಿರುದ್ಧವಾಗಿ ಏನೋ ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಕೇಂದ್ರ ಸರ್ಕಾರದ ಜೊತೆ ಭಯೋತ್ಪಾದನೆ ವಿರುದ್ಧ ಇದ್ದೇವೆ. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ನಾನು, ವಿ ಆರ್ ವಿತ್ ಯು ಟು ಫೈಟ್ ಅಗೇನ್ಸ್ಟ್ ಟೆರರಿಸಮ್, ಬಟ್ ಯು ಡಿಸೈಡ್ ದ ಫಾರಿನ್ ಪಾಲಿಸಿ, ನಾಟ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಮೋದಿ ಸರ್ಕಾರದ ಮುಖವಾಡ ಕಳಚಿ ಬಿದ್ದಿದೆ. ತಕ್ಷಣ ವಿಶೇಷ ಅಧಿವೇಶನ ಕರೆಯಲು ಖರ್ಗೆ ಪಟ್ಟು. ಸಿಡಿಎಸ್ ಹೇಳಿಕೆ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಕೆರಳಿದ್ದಾರೆ. ಶೀಘ್ರವೇ ವಿಶೇಷ ಅಧಿವೇಶನ ಕರೆದು ಯುದ್ಧದಲ್ಲಾದ ನಷ್ಟದ ಬಗ್ಗೆ ಚರ್ಚೆ ನಡೆಯಬೇಕು ಅಂತ ಆಗ್ರಹಿಸಿದ್ದಾರೆ.
ಕಾರ್ಗಿಲ್ ಸಮರದ ವೇಳೆ ಯುದ್ಧ ಸಿದ್ಧತೆ ಬಗ್ಗೆ ಪರಾಮರ್ಶೆ ನಡೆಸಿದೆಯಂತೆ. ಸೇನಾ ಪಡೆಗಳ ಪೂರ್ವ ಸಿದ್ಧತೆ ಎಷ್ಟರ ಮಟ್ಟಿಗೆ ನಡೆದಿತ್ತು ಎಂಬ ಬಗ್ಗೆ ಸಮಗ್ರ ಪರಿಶೀಲನೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಸರ್ಕಾರ ಜನರಿಗೆ ಸುಳ್ಳು ಮಾಹಿತಿ ನೀಡಿದೆ. ಯಾವುದೇ ಹಾನಿಯಾಗಿಲ್ಲ ಎಂಬಂತೆ ಬಿಂಬಿಸಿದೆ. ಆದರೆ ಸೇನಾ ಪಡೆಗಳ ಮುಖ್ಯಸ್ಥರೇ ವಿಮಾನ ಪತನದ ಸಂಗತಿಯನ್ನು ಒಪ್ಪಿಕೊಂಡಿದ್ದಾರೆ. ಮೋದಿ ಸರ್ಕಾರ ಮುಖವಾಡ ಕಳಚಿಬಿಟ್ಟಿದೆ. ಖಾಸಗಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಅನಿಲ್ ಚೌಹಾಣ್ ಯುದ್ಧ ಭೂಮಿಕೆಯಲ್ಲಿ ಎಷ್ಟು ನಷ್ಟವಾಯಿತು ಎಂಬುದು ಮುಖ್ಯವಲ್ಲ, ಏಕೆ ಮತ್ತು ಹೇಗೆ ನಷ್ಟವಾಯಿತು ಎಂಬುದನ್ನ ಅರ್ಥ ಮಾಡಿಕೊಂಡು ನಮ್ಮ ಕಡೆಯಿಂದಾದ ತಪ್ಪು ಯಾವುದು ಎಂಬುದನ್ನ ಸರಿಪಡಿಸಿಕೊಳ್ಳುವುದು ಮುಖ್ಯವೇ ಹೊರತು ಸಂಖ್ಯೆಗಳಲ್ಲ ಎಂದಿದ್ರು. ಆ ಮೂಲಕ ನಮ್ಮ ವಾಯುಪಡೆಗೆ ನಷ್ಟವಾಗಿದೆ ಅಂತ ಪರೋಕ್ಷವಾಗಿ ಒಪ್ಪಿಕೊಂಡ್ರು. ಆದ್ರೆ ಯುದ್ಧ ವಿಮಾನಗಳು ನಾಶವಾಗಿವೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.